ಕೂಗ್ರೆ ನನ್ನ ಹೆಸರು ಗಜಲಕ್ಷ್ಮಿ. ನಮ್ಮದು ಪಾಕ್ರಳ್ಳಿ ಗ್ರಾಮ. ನಮಗೆ ನೀರಿನ ಸಮಸ್ಯೆ ಇದೆ. ನಮಗೆ ಏನು ಬೇಡ, ನೀರು ಬೇಕು ಸರ್. ನಮಗೆ ಕುಡಿಯೋ ನೀರಿಲ್ಲ, ಉಪ್ಪು ನೀರು ಇಲ್ಲ. ನಮ್ಗೆ ನೀರಿಗೆ ಪ್ರಾಬ್ಲಮ್ ಇಲ್ಲ ಸರ್. ಬೇರೆಯವರು ಬೋರ್ನಿಂದ ಬಿಡ್ತಾ ಇದ್ರು ನೀರಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಗೂ ಗಲಾಟೆ ಮಾಡಿ ಮೋಟ್ರ್ ಕಿತ್ಕೊಂಬಂದು ಈ ಬೋರಲ್ಲಿ ಹಾಕಿವ್ರಿ. ಹಾಕ್ಬಿಟ್ಟು ಇವಾಗ ಅದರಲ್ಲಿ ಮೋಟ್ರ್ ಬೆಂದೋಗ್ತಾ ಇದೆ, ಕೇಬಲ್ ಬೆಂದೋಗ್ತಾ ಇದೆ, ಪೈಪ್ ಸಾಲಲ್ಲ ಅಂತ ಹೇಳ್ಬಿಟ್ಟು ಇದೇ ಪ್ರಾಬ್ಲಮ್ ಹೇಳ್ಕೊಂಬರ್ತಾವ್ರೆ. ನಾವು ಇವ್ರನ್ನ ಕೇಳಿದರೆ ಯಾರನ್ನ ಕೇಳೋಗ್ರಿ ಅಂತಾರೆ. ನಾವು ಕೊಂಡೊಂಬರೋದು ನೀರು ಇದು ಮಾಡೋದು ಇಲ್ಲ. ಪಕ್ಕದ ಮನೆಯಲ್ಲಿ ಯಾರ ಮನೆಯಲ್ಲ ಬರ್ತಾ ಇದ್ರೆ 2 ದಿನಕ್ಕೆ ತಗೊಂಬಂದ್ರೆ ಏನು ಮಾಡೋಕ್ಕತ್ತ ಸರ್? 2 ದಿನದಲ್ಲಿ ಇಲ್ಲ ಟ್ಯಾಂಕರಲ್ಲಿ ಹೊಡ್ಕೊಳ್ಳೋಣ ಸೊಂಪುಗಳಿಲ್ಲ ನಮಗೆ. ಡ್ರಮ್ಗಳು ಹೊಡ್ಕೊಂಬಂದು 1000 ರೂಪಾಯಿ ಕೊಡ್ಬೇಕು ಸರ್ ಒಂದು ಟ್ಯಾಂಕರ್ಗೆ. ಆ ಟ್ಯಾಂಕರ್ಗೆ 1000 ರೂಪಾಯಿ ಕೊಟ್ಟು ಸೊಂಪು ಐತೆ, ಸೊಂಪಲ್ಲಿ ಹೊಡ್ಕೊಳ್ಳೋಣ ಒಂದು 15 ದಿನ ಟೈಮ್ ಇದಾಗ್ತದ ಅಂತ ಅನ್ನೋಕ್ಕೆ ಸೊಂಪುಗಳಿಲ್ಲ. ಡ್ರಮ್ಗಳು 1-2 ಡ್ರಮ್ ಇರ್ತದ. ಆ 1-2 ಡ್ರಮ್ಗೆ ಎಷ್ಟು ನೀರು ಇಡಿಸ್ತದೆ ಸರ್? 1000 ರೂಪಾಯಿ ಕೊಡೇಬೇಕು ಅವ್ರಿಗೆ. ನಾವು 3 ದಿವಸದಿಂದ ಕೆಲಸ ಕರೆ ಬಿಟ್ಟು ಮನೆಯಲ್ಲಿದ್ದೀವಿ ಸರ್. ನಾವೆಲ್ಲ ಹೋಗೋದು ನಾವು ನೀರಿಗಾಗಿ ಹೋರಾಡ್ತಾ ಇದ್ವಿ. ನೀವೇನು ದಯವಿಟ್ಟು ಏನು ಮಾಡಬೇಕು, ನೀರಿಗೆ ನೀವೇ ತಲುಪಬೇಕು. ಕೂಲಿಗೆ ಹೋಗೋದು, ಆ ಕಾಸು ಇಟ್ಕೊಂಬರೋದು, ನೀರು ಟ್ಯಾಂಕರ್ಗೆ ಕೊಡೋದು ಸರ್. ಮನೆ ತೊಳೆಯೋಕೆ ನೀರಿಲ್ಲ, ಬಟ್ಟೆ ಒಗೆಯೋಕೆ ನೀರಿಲ್ಲ, ಇಲ್ಲ ಕುಡಿಯೋಕೆ ನೀರಿಲ್ಲ. ನೆರೂರು ಹೋಗಿ ನೀರು ಎತ್ಕೊಂಬರ್ತಾಯಿದ್ರಿ. ಇವಾಗ ಊರೆಲ್ಲ ಅಲ್ಲಿಗೆ ಹೋಗೋದಕ್ಕೆ ಅವರು ನೀರು ಬಿಡ್ತಾ ಇಲ್ಲ ನಮ್ಗೆ. ನಿಮ್ಮೂರಿಗೆ ಏನು ದರಿದ್ರ ಬಂದೈತೆ? ಎಲ್ಲ ದೊಡ್ಡವ್ರು ಅವರೆಲ್ಲ ಯಾಕ ನಮ್ಮೂರಿಗೆ ಬರ್ತಾಯಿದ್ರಿ, ಬರಬೇಡ್ರೆ ನಮಗೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಊರವರು ಬರಲಿಸ್ತಾ ಇಲ್ಲ. ಇವಾಗ ನೀರಿಗೆ ಫುಲ್ಲು ಪ್ರಾಬ್ಲಮ್ ಆಗೈತೆ ಸರ್. ಬಾಳಂತಿರ್ಗ ಅಜ್ಜಿರ್ಗ ಮನೆಯಲ್ಲೇ ಚಿಕ್ಕ ಮಕ್ಕಳಿಗೆ ತುಂಬ ಸಮಸ್ಯೆ ಸರ್. ನೀರಿದೆ ಸರ್ ಸಮಸ್ಯೆ. ಎಲ್ಲ ಇದ್ರಿ ಸರ್. ನಾವು ಕೆಲಸ ಕೂಲಿಗೆ ಹೋಗ್ತೀವಿ ಸರ್. ನಾವೆಲ್ಲ ಒಂದು 100 ಜನ ಜಮಾ ಆಗಿದ್ವಿ. ಎಲ್ಲ ಕೆಲಸ ಕಾರ್ಯಕ್ರಮ ಇದ್ವಿ. ನಾನೆಲ್ಲ ಹೋರಾಡಿದ್ವಿ. ಇವತ್ತು ರಾತ್ರಿ ನೆನ್ನೆ ನೀರು ಬಿಡ್ತೀರಿ ಅಂತಂದ್ರು. ಬಟ್ ನೆನ್ನೆ ನೀರು ಬಂದಿಲ್ಲ. ಇವತ್ತು ಬೆಳಗ್ಗೆ ಬಂದಿದ್ದಾರೆ. ಸಾಯಂಕಾಲಕ್ಕೆ ಬಿಡ್ತೀನಿ ಅಂತೇಳಿ ಗೊತ್ತಿಲ್ಲ ಸರ್. PW ಅವರು ಸಾಯಂಕಾಲ ನಿಮ್ಗೆ ನೀರು ತರಿಸ್ಬಿಟ್ಟು ನಾವು ಓದ್ತೀರಿ ಅಂತ ಹೇಳಿದ್ರು ಸರ್. ಸಾಯಂಕಾಲ ನೀರು ಬರೋಲ್ಲ. ಈಗ ನೀವು ಬಂದಿರೋದಕ್ಕೆ ನೀರು ನೋಡೋಕ್ಕಾಗಿ ಬಿಟ್ಟವ್ರಿ ಸ್ವಲ್ಪ. ಅಲ್ಲಿ 2 ನೆಲ್ಲಿಯಲ್ಲಿ ಬಂತು. 2 ಚೊಂಬು ನೆಲ್ಲಿಯಲ್ಲಿ ಬಂತು. ಅದೇ ಬಂದಿರೋದು ನೋಡ್ಬೇಕು, ನೀರು ಬರ್ತಾವೆ ಅಂತ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನೀರು ಇವಾಗ ಬಿಟ್ಟವ್ರಿ. ಬೋರೇ ಬೇಕು ಸರ್ ನಮ್ಗೆ. ಯಾರನ್ನ ಇದ್ ಮಾಡ್ಕೊಂಡೆ ನಮ್ಗೆ ಇವೆಲ್ಲ ಬೇಕಾಗಿಲ್ಲ ಸರ್. ಎಲ್ಲ ಬೇಡ. ನೀವು ಬಂದಿದ್ದೀರಾ ಮುಖಾಂತರವಾಗಿ ಇರೋದು 3 ಮನೆ. ಎಷ್ಟು ನೀರು ಹರಿತಾ ಇತ್ತು ಸರ್. ದೊಡ್ಡವರೇ ಇರೋದು, ಯಾರು ಕೆರೆ ಮಾಡ್ತಾ ಇಲ್ಲ ಸರ್. 30 ವರ್ಷ ಆಗಿದೆ ಸರ್ ನಾವು ಬಂದು. ನಮ್ಗೆ ಇನ್ನೇನು ಬೇಡ ಸರ್. ನಮ್ಗೆ ನೀರ್ ಬರ್ಲಿ ಸರ್ ಪಾಕ್ರಳ್ಳಿ ಗ್ರಾಮಕ್ಕೆ. ನೀವೇ ಮಾತಾಡ್ಕೊಂಡು ಗಂಡಸರು ಹೇಳಿದ ಮಾತು ಕೇಳಲ್ಲ. ನಾವ್ ಹೆಂಗಸರು ಕೆಲ್ಸಕ್ಕೆ ಹೋಗಿರೋತಾವೆಲ್ಲ ಮಾತಾಡ್ಕೊಂಡು ಕೇಳಿದ್ರಿ ಸರ್ ಮೊನ್ನೆ ಅಣ್ಣ ನಾವ್ ಈ ತರ ಓದ್ತೀರಿ ರೋಡಲ್ಲಿ ನಾವ್ ಇದ್ ಮಾಡ್ತೀರಿ ಅಂತ ಅಂದಿದ್ಕ ಆಯ್ತಮ್ಮ ನಾವು ಬರ್ತೀರಿ ನಡ್ರಿ ಅಂದ್ರು ದೊಡ್ಡೋರೆ. ತಿರ್ಗ ನೆನ್ನೆ ಹೋಗೋ ಟೈಮಲ್ಲಿ ಅಣ್ಣ ಈ ತರ ಓದ್ತಾ ಇದ್ರಿ ಬರ್ರಿ ಅಂತಂದ್ರೆ ಬೇಡ ಹೋಗ್ರಮ್ಮ 3 ದಿವಸ ನೀರು ಬರ್ತಾವ ಊರಾಗ ನಾವು ತರಿಸ್ತೀರಿ ಅಂದ್ರು. ಆದ್ರೂ ಅವ್ರ ಮಾತು ಕೇರ್ ಮಾಡಿದಿರ ನಾವು ಹೋಗಿ ಅಲ್ಲಿ ನಾವೇ ಲೇಡೀಸ್ ಮಾತಾಡ್ಕೊಂಡು ಮಹಿಳೆಯರೆಲ್ಲ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಿರೋ ಸರ್.